ಕಳೆದ ತಿಂಗಳು 5ನೇ ತಾರೀಕು ನಾವು ಮುಹೂರ್ತ ಮಾಡಿ ಅವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಮೊದಲ ಹಂತದ ಚಿತ್ರೀಕರಣ ಇಲ್ಲಿಗೆ ಮುಗಿದಿರ್ತದೆ. ನಂತರ ಹಳೆ ಮೈಸೂರು ಭಾಗದಲ್ಲಿ 1 ತಿಂಗಳು ಚಿತ್ರೀಕರಣ ಮಾಡ್ತೀವಿ. ಮತ್ತೆ ಈ ಕಡೆ ಬರ್ತೀವಿ. ಅಂದರೆ ನಮ್ಮ ಬರೋ ಇಲ್ಲ ನೀವು ಕೂತ್ಕೊಳ್ಳಿ ಸರ್, ಇಲ್ಲಿ ಕೂತ್ಕೊಳ್ಳಿ. ಇಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿಗೆ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ. ಕನ್ನಡ ಮಣ್ಣಿನ ಸೊಗಡನ್ನು, ಕನ್ನಡತನವನ್ನು ಮತ್ತು ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಭಾಳಷ್ಟು ಅಂಶಗಳನ್ನು, ಐತಿಹಾಸಿಕ ಅಂಶಗಳನ್ನು ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನು ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯ ನಿರ್ದೇಶಕರು ನಾಗಣ್ಣವರ ಸಾರಥ್ಯದಲ್ಲಿ ನಮ್ಮ ಚಂದ್ರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಭಾಳ ಹಿರಿಯರನ್ನ, ಅವರ ಅನುಭವವನ್ನು ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಭಾಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆನ ಮಾಡೋದ್ರಲ್ಲಿ ಭಾಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯಾ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಹೀರೋಯಿನ್ ಆಗಿ ಮಣಿಕಾ ವಿಶ್ವಕರ್ಮ ಮಾಡ್ತಾಯಿದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಪದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಇರಲಿ ಅಂತೇಳಿ ಕೇಳ್ತಾ, ಭಾಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನು ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗಾಗಲೇ 3 ಸಾಂಗ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡು ಭಾಳಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲ ಕಲಾವಿದರು ನಿಮ್ಮದೇ ತಟ್ಟದೆ ಬನ್ನಿ. ಇದಕ್ಕೆ ಒಂದು ಮಹದಾಯಿ ಹೋರಾಟ, ನಿಮಗೆಲ್ಲರಿಗೆ ತೊಡಕಾಗಿರ್ತಕ್ಕಂಥ ಮಹದಾಯಿ ಹೋರಾಟಕ್ಕೆ ಆ ಒಂದು ವಿಚಾರವನ್ನು ಕೂಡ ನಮ್ಮ ಸಿನಿಮಾದಲ್ಲಿ ತರ್ತಾ ಇದ್ದೀವಿ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ. ಅಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂಥ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಬರ್ತಾ ಇದ್ದಾರೆ, ಎಲ್ಲಿ ಲೋಪ ಆಗ್ತಾ ಇದೆ ಅಂತನ್ನ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾವು ಚಿತ್ರದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಪುಲಕೇಶಿ ಅಂತ ನಾಡಿನಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅವನ ಕಾಲದಲ್ಲಿ ಇಡೀ ದೇಶದಿಂದ ಜನರು ಇಲ್ಲಿ ಆಶ್ರಯ ಕೇಳ್ಕೊಂಡು ಬರ್ತಾ ಇದ್ದಂಥ ನಾವು ಇತಿಹಾಸವನ್ನು ಓದ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ನಾಯಕನ್ನ ಇಟ್ಕೊಂಡು ಅದೊಂದು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಒಟ್ಟಾರೆ ಕರ್ನಾಟಕದ ಸಮಗ್ರ ಚಿತ್ರಣವನ್ನು ಇವತ್ತು ಪಟ್ಟಣಗಳು ಬೆಳೆಸ್ತಾ ನಾವು ಗ್ರಾಮೀಣದಲ್ಲಿ ಇವತ್ತು ಗ್ರಾಮೀಣ ಜನಜೀವನದ ಬದುಕು ದುಸ್ತರವಾಗ್ತಾ ಇದೆ. ಎಲ್ಲೋ ನಮ್ಮ ಹಿರಿಯರನ್ನ ಬಿಟ್ಬಿಟ್ಟು ಯುವಕರು ಇವತ್ತು ಪಟ್ಟಣ ಕಡೆ ಓಡ್ತಾ ಇದ್ದಾರೆ.
ಇದನ್ನೆಲ್ಲ ಇಟ್ಕೊಂಡು ಒಂದು ಚಿತ್ರದ ಮುಖಾಂತರ ಹೇಳ್ತಕ್ಕಂಥ ಪ್ರಯತ್ನ 2.5 ಗಂಟೆನಲ್ಲಿ ಈ ಎಲ್ಲ ವಿಷಯಗಳನ್ನ ಹೇಳಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಬಲಂ ಅಜೇಯಂ ಅನ್ನೋದು ಚಾಲುಕ್ಯರ ಪುಲಕೇಶಿ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇರಲಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ಅದರ ಜೊತೆಗೆ ಈ ಕನ್ನಡಿಗರ ಒಂದು ಸಾಹಸ ಇವತ್ತೇನಾಗ್ತಾ ಇದೆ, ನಮಗೆ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ತೆಲುಗಲ್ಲಿ ಸಿನಿಮಾಗಳು ನೋಡ್ತಾ ಇರ್ತೀವಿ, ಭಾಳ ಐತಿಹಾಸಿಕ ಸಿನಿಮಾಗಳನ್ನು ಮಾಡ್ತಾರೆ, ಅವಕ್ಕೆಲ್ಲ ಕಾಲ್ಪನಿಕ ಕಥೆಗಳವು. ಆದರೆ ಕರ್ನಾಟಕದಲ್ಲಿ ನಡೆದಂಥ ನಿಜವಾದಂಥ ಇತಿಹಾಸ ಇರ್ತಕ್ಕಂಥ ಭಾಳಷ್ಟು ರಾಜಮನೆತಗಳು ಕರ್ನಾಟಕದಲ್ಲಿ ಹುಟ್ಟು ಇವತ್ತು ಆವತ್ತಿನ ಕಾಲದಲ್ಲಿ ಇಡೀ ದೇಶವನ್ನು ಆಳ್ತವೆ. ಆದರೆ ಆ ಒಂದು ವಿಚಾರದಲ್ಲಿ ಭಾಳಷ್ಟು ಸಿನಿಮಾಗಳು ಕನ್ನಡಿಗರಿಗೆ ಕೊಡಬೇಕಾಗಿತ್ತು. ಆ ಒಂದು ನೋವು ನನಗೆ ಯಾವತ್ತೂ ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಐತಿಹಾಸಿಕ ಚಿತ್ರಣವನ್ನು ಕನ್ನಡಿಗರಿಗೆ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರಸ್ತುತ ಸಮಸ್ಯೆನೂ ಕೂಡ ಹೇಳ್ತಕ್ಕಂಥ ಪ್ರಯತ್ನ, ಇದೆಲ್ಲ ಒಟ್ಟಿಗೆ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ನನಗೆ ಏನಂದರೆ, ನಮ್ಮ ಸಿನಿಮಾ ಹೆಸರು ಇದು ಚೆನ್ನಾಗಿ ಪ್ರಚಾರ ಆಗಬೇಕು. ಮೊದಲನೇ ಸಿನಿಮಾ ಇಡೀ ಕರ್ನಾಟಕ ಜಿಲ್ಲೆಗಳಿಗೆ. ಈಗ ಮತ್ತೆರಡು ಸಿನಿಮಾ ಅನೌನ್ಸ್ ಮಾಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ಈಗ ಪ್ರಾರಂಭ ಆಗಿದೆ. ಇನ್ನು 2-3 ತಿಂಗಳಲ್ಲಿ ಸೈನಿಕ ಭಾಗ 2 ಕೂಡ ಪ್ರಾರಂಭ ಆಗ್ತದೆ. ಹಾಗಾಗಿ 2 ಚಿತ್ರಗಳ ಬಗ್ಗೆ ಒಂದು ರೈತರ ಸಮಸ್ಯೆ ಇಟ್ಕೊಂಡು ಸಿನಿಮಾ ಮಾಡಿದ್ರೆ, ಮತ್ತೊಂದು ಈ ದೇಶದ ಹಿತವನ್ನು ಇಟ್ಕೊಂಡು ಒಬ್ಬ ಸೈನಿಕ ಎಷ್ಟೆಲ್ಲ ಹೋರಾಟ ಮಾಡ್ತಾನೆ ಅನ್ನೋದನ್ನು ಮತ್ತೆ ಜನಗಳ ಮುಂದೆ ಕಟ್ಕೊಡ್ಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ಬಾದಾಮಿಗೆ, ಇದ್ರ ಬಗ್ಗೆ ಒಂದಷ್ಟು ಒಳ್ಳೆಯ ಪ್ರಚಾರ ಕೊಡಲಿ ಅಂತ ಕೇಳ್ಕೊಳ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏನಾದ್ರು ಪ್ರಶ್ನೆ ಆದರೆ ಕೇಳ್ಬೋದು. ನಾವಲ್ಗೊಂದ ಇದು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ನೀರು ಬೇಕು ಅಂತೇಳಿ. ಅದಕ್ಕೆ ಇನ್ನೂ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಹಾಗಾಗಿ ಅದರ ಏನಾದ ಸಮಸ್ಯೆ ಏನೋದ್ರ ಬಗ್ಗೆ ನಾನೊಬ್ಬ ಒಂದು ಪಾತ್ರಧಾರಿಯಾಗಿ ಆ ಪಾತ್ರವನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನನ್ನ ಪಾತ್ರ ಬಂದೋಗುತ್ತೆ. ಮಿಕ್ಕದ್ದು ಇವತ್ತಿನ ಪರಿಸ್ಥಿತಿಗೆ ಒಬ್ಬ ನಾಯಕ ನಟನಾಗಿ ನನ್ನ ಮಗ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ಕಲಾವಿದರಿಗೆ ಅಭಿನಯ ಪಕ್ವತೆ ಅನುಭವದ ಮೇಲೆ ಬರ್ತದೆ. ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಅವನು ಪೂರ್ವ ಸಿದ್ಧತೆ ಮಾಡಿಕೊಂಡೇ ಬಂದಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ ಅವನ ಬಗ್ಗೆ ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಬಟ್ ನೀವು ಹೇಳಬೇಕು, ನೀವು ನೋಡಿದ್ದೀರಾ, ನೀವು ಆಗಲೇ ಈಗ ಸಾಂಗಲ್ಲಿ ನೋಡಿದ್ರಿ, ನೀವು ಹೇಳಬೇಕು. ಬಟ್ ನಾನು ಮೊದಲೇ ಹೇಳಿದೆ, ಭಾಳಷ್ಟು ಜನ, ಸಾವಿರಾರು ಜನ ಕಲಾವಿದರಾಗಬೇಕು ಅಂತ ಲಕ್ಷಾಂತರ ಜನ ಪ್ರಯತ್ನ ಪಡ್ತಾರೆ. ಕೆಲವರು ಮಾತ್ರ ಬೆಳ್ಳಿ ಪರದೆ ಸ್ವೀಕಾರ ಮಾಡ್ತದೆ. ನಾನು ಮೊದಲೇ ಹೇಳ್ದಂಗೆ ಅದೃಷ್ಟನೂ ಬೇಕು, ಪ್ರತಿಭೆನೂ ಇರಬೇಕು, ಅವಕಾಶನೂ ಬೇಕು. ನೋಡೋಣ ಮುಂದೆ. ಸರ್, ಈಗ ಇಲ್ಲಿ ನೋಡಿದಾಗ ಈ ಅದ್ದೂರಿತನ ಜನಗಳಾಗ ನೋಡಿದಾಗ ಹ್ಯೂಜ್ ಮಹಾಕೂಟ ಹೀಗೆ ಭಾಳಷ್ಟು ಅವರ ಕುರುಹುಗಳೆಲ್ಲ ಇದೆ. ಇದೊಂದೇ ಅಲ್ಲ, ಅದು ತೆಲಂಗಾಣ ಆಗ್ಬೋದು, ನೀವು ಮಹಾರಾಷ್ಟ್ರ ಆಗ್ಬೋದು, ಗುಜರಾತ್ ಆಗ್ಬೋದು. ಬಟ್ ನಮ್ಗೆ ಅಷ್ಟು ಆಗಲ್ಲ. ಇಡೀ ಕರ್ನಾಟಕ ಇರ್ತಕ್ಕಂಥ ಇವ್ರ ಮಾನ್ಯುಮೆಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಇದು ASI ಸೈಟು, ನಿಮಗೆಲ್ಲ ಗೊತ್ತೇ ಇದೆ. ಭಾಳ ಕಷ್ಟ, ಎಲ್ಲ ಪರ್ಮಿಷನ್ ತಗೊಳ್ಳೋದು, ಅವರ ರಿಸ್ಟ್ರಿಕ್ಷನ್ ಫಾಲೋ ಅಪ್ ಮಾಡಬೇಕಾಗ್ತದೆ. ಇಲ್ಲಿ ಆ್ಯಕ್ಚುಲಿ ಏರಿಯಲ್ಲಿ ಶೂಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೂ ಕೂಡ ನಮ್ಗೆ ಇರ್ತಕ್ಕಂಥ ಇತಿಮಿತಿನಲ್ಲಿ ಇರ್ತಕ್ಕಂಥ 4-5 ಜಾಗನೂ ಕೂಡ ಶೂಟ್ ಮಾಡಿದ್ದೀವಿ. ಈಗ ಇವತ್ತು 5ನೇ ದಿವಸ, ನಾಳೆ 6ನೇ ದಿವಸ ಸಾಂಗು ಮುಗೀತದೆ. ಇಲ್ಲ, ನಾನು ಕೇಂದ್ರ ಸಚಿವರಿಗೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಯಾಕಂದರೆ ಇದು ಅವರ ಚಾಲುಕ್ಯ ಸಾಮ್ರಾಜ್ಯದ ಹಿರಿಮೆ ಗರಿಮೆಯನ್ನು ಎತ್ತಿಡ್ತಕ್ಕಂಥ ಒಂದು ಸಾಂಗ್ ಆದ್ದರಿಂದ ಅದನ್ನು ಇಲ್ಲೇ ಶೂಟ್ ಮಾಡಬೇಕು. ನಮಗೆ ಬೇರೆ ಅವಕಾಶ ಇರಲಿಲ್ಲ. ಹಾಗಾಗಿ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀವಿ. ಇವತ್ತು ಭಾಳ ಕಷ್ಟ ಆದರೂ ಕೂಡ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ, ಸಾಂಗ್ ಚೆನ್ನಾಗಿ ಮೂಡಿ ಬಂದಿದೆ. ನೋಡೋಣ. ಆಗಿರಲಿಲ್ಲ ಸರಿ, ಇವನು ಹಾವಭಾವ ನೋಡ್ತಾ ಇದ್ದರೆ ಇವನು ಪರವಾಗಿಲ್ಲ, ನನ್ನನ್ನು ರೆಪ್ರೆಸೆಂಟ್ ಮಾಡ್ತಾನೆ, ಇನ್ನು ಸ್ವಲ್ಪ ಇವನ ಮುಖಾಂತರ ಒಳ್ಳೆ ಚಿತ್ರಗಳು ಮಾಡ್ಬೋದು ಅಂತೇಳಿ ಒಂದು 4 ಚಿತ್ರ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಜನ ಯಾವ ಥರ ಸ್ವೀಕರ್ತಾರೋ ಬಿಡ್ತಾರೋ ನಾವಂತೂ ಸಿನಿಮಾ ಮಾಡ್ತೀವಿ. ಬಟ್ ನನಗೆ ಇವನು ಪೂರ್ವ ತಯಾರಿ ಮೊದಲಿಂದ ಮಾಡ್ಕೊಂಡಿದ್ದಾನೆ. ತುಂಬ ಅವನ ಎಲ್ಲ ಥರದಲ್ಲೂ ಕೂಡ ಒಬ್ಬ ನಟನಾಗ್ಲಿಕ್ಕೆ ಏನೇನು ಬೇಕು ಎಲ್ಲ ಥರ ತಯಾರಿನ ಅವನೇ ಸ್ವಂತವಾಗಿ ಮಾಡ್ಕೋತಾ ಇದ್ದ.
ನನಗನ್ನಿಸ್ತು ಆಯಿತು ಒಂದು ಅವಕಾಶ ಮಾಡಿಕೊಡೋಣ ನೋಡೋಣ ಅಂತ ನೋಡೋಣ ಏನು ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ. ಈಗ ಭಾಷೆಗಿಂತ ಹೆಚ್ಚಾಗಿ ಇವತ್ತು ಟೆಕ್ನಾಲಜಿ ಭಾಳ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ಭಾಷೆ ಮೀರಿದಂಥ ಇವತ್ತು ಚಿತ್ರರಂಗ ಭಾಷೆನ ಮೀರುತ್ತೆ ಇವತ್ತು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಬೇರೆ ಬೇರೆ ಭಾಷೆಗಳು ನಾವೆಲ್ಲ ಮೊದಲೇ ಹೇಳಿದೆ ನಾವು ಎಷ್ಟು ಚಾಲೆಂಜಸ್ ಇದೆ ಅಂದರೆ ನಮಗೀಗ ಕನ್ನಡ ಚಿತ್ರರಂಗಕ್ಕೆ ಚಾಲೆಂಜ್ ಅಲ್ಲ, ಇಡೀ ವರ್ಲ್ಡ್ ಸಿನಿಮಾ ನಮಗೆ ಚಾಲೆಂಜ್ ಆಗಿದೆ ಇವತ್ತು. ಹಾಗಾಗಿ ಆ ಮಟ್ಟದಲ್ಲಿ ನಾವು ಮಾಡಬೇಕು, ನೋಡೋಣ ಏನಾಗುತ್ತೆ. ಕರ್ನಾಟಕ ಬಲಂ ಶೂಟಿಂಗ್ ಬಾದಾಮಿಯಲ್ಲಿ ನಡೀತಿದೆ ಆ್ಯಂಡ್ ಇನ್ನೂ ಒಂದು 2-3 ದಿನದಲ್ಲಿ ನಮ್ಮ ಸಾಂಗ್ ಶೂಟಿಂಗು ಕಂಪ್ಲೀಟ್ ಆಗುತ್ತೆ. ಬಟ್ ಕಳೆದ 20 ದಿನದಿಂದ ನಮ್ಮ ಬಾದಾಮಿ ಜನ, ಈ ವಾತಾವರಣ ನಂಗೆ ತುಂಬಾ ಇಷ್ಟ ಆಗಿದೆ. ಜನರು ನಂಗೆ ತುಂಬ ಹತ್ತಿರ ಆಗಿದ್ದಾರೆ ಆ್ಯಂಡ್ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಕ್ಕೆ ನಾನು ಮತ್ತು ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಿದ್ದೀವಿ. ಯಾಕಂದರೆ ನಮ್ಮ ಕತೆ ತುಂಬ ಅದ್ಭುತವಾಗಿದೆ ಆ್ಯಂಡ್ ಅದರ ತಕ್ಕಂಗೆ ನಾವೊಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಮ್ಮೆಲ್ಲ ಪ್ರಯತ್ನ. ಸೊ ಚಲನಚಿತ್ರ ಗೀತೆ ಇದು ಆಗತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಿಮಗೆ ಸಾಂಗನ್ನು ಕೂಡ ಕೇಳಿಸ್ತೀವಿ, ತೋರ್ಸೋಕ್ಕಾಗಲ್ಲ ಯಾಕೆ ಇನ್ನೂ ಸಾಂಗ್ ಕಂಪ್ಲೀಟ್ ಆಗಲಿಲ್ಲ, ಆದರೆ ನಿಮಗೆ ಆ ಸಾಂಗನ್ನು ಕೇಳಿಸ್ತೀವಿ. ಒಂದ್ಸಾರಿ ಸಾಂಗ್ ಕೇಳಿಸ್ಕೊಡ್ಬೋದಲ್ಲ ಸರ್? ಅಷ್ಟೇ ನಿಮ್ಮ ನಿರ್ದೇಶಕರ ಅಪ್ಲೈ ಮಾಡಿ ಅಲ್ಲೊಂಚೂರು ಹಾಕಿ ಮೊಬೈಲ್ ಸಾಂಗು ಹಳೆ ಮೈಸೂರು ರೆಪ್ರೆಸೆಂಟ್ ಮಾಡುತ್ತೆ. ಈಗ ನನಗೆ ತ್ರಿಲೋಕ ಇದ್ರದ್ದು ಒಂದು KG ಇದ್ರು ಅದು ನನ್ನ ಕಾಂತಾರ ಸಾಂಗು ಕರ್ಮದ ಕಲ್ಲನ್ನು ಕೇಳಿದ್ಮೇಲೆ ನಾವು ನಿರ್ದೇಶಕರು ನಾವೆಲ್ಲ ಟೀಮ್ ಕರೆದು ಆಗುತ್ತೆ ಚೆನ್ನಾಗಿ ಮಾಡಿದ್ರು. ಹರಿಕೃಷ್ಣ ಅವರು ಅದಕ್ಕೆ ಭಾಳ ಪರಿಶ್ರಮ ಹಾಕಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬರ್ತದೆ ಸಾಂಗು. ಇದು ಟ್ರ್ಯಾಕ್ ನಿಮಗೆಲ್ಲ ಗೊತ್ತಿದೆ, ಇದು ಟ್ರ್ಯಾಕ್ ಆದ್ರಿಂದ ಇನ್ನೂ ಅವ್ರಿಗೆ ಇದೊಂದು ಮ್ಯೂಸಿಕ್ ಡೈರೆಕ್ಟರ್ ತೀರ್ಮಾನ ಮಾಡಿ ಹರಿಹರನ್ನು ಬೇರೆ ಅದನ್ನು 2 ವಾಯ್ಸಲ್ಲಿ ಮಾಡಿಸ್ಬೇಕು ಅಂತ ಅಂದ್ರೆ ಅವರು ಶಂಕರ್ ಮಹಾದೇವನು ಆ ಥರ ವಾಯ್ಸಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಇನ್ನೂ ಫೈನಲ್ ಆಗಲಿಲ್ಲ, ಅಲ್ಲೂ ಕೆಲಸ ನಡೀತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಇದಾಗಿತ್ತು ಅದನ್ನು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಅವ್ರಿಗೊಂದು ಮಾತು ಹೇಳಿದೆ ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಎಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ, ಕರೆಸಿ ಆ ಶೂಟಿಂಗ್ನಲ್ಲೇ ಒಂದು ಶೆಡ್ಯೂಲು ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರ್ಸೋದು, 2ನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರ ಮತ್ತು ಊಟಿ ಇರೋವೆಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಪತ್ರಕರ್ತನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನು ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರಶ್ನೆ ನಾವೆಲ್ಲ ದೂರ ಎಲ್ಲ ರಿಲೀಸು ಅಂದ ತಕ್ಷಣ ಮೂರ್ತು ಅಂದ ತಕ್ಷಣ ಬರೀ ಬೆಂಗಳೂರಲ್ಲಿ ಮಾಡಿಬಿಟ್ಟು ಯಾವುದೋ ಒಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋವಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ, ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನ ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮ್ಮನ ಕರ್ನಾಟಕ ಬಲಂ ಅಜೇಯಮ್ಮನಲ್ಲಿ ಒಂದು ಅಜೇಯವಾಗಿ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆಯ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದೊಂದು ಶಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡಿಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಮಾಸ್ಟ್ರು. ಸೊ ಆ ಸ್ಪೀಡಲ್ಲೇ ಸಾಂಗನ್ನು ಮಾಡಿದ್ದಾರೆ. ಅದೇ ಸ್ಪೀಡಿಗೆ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿ ಮಾಸ್ಟರ್ನಾ ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಭಾಳ ಜೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. ಆ 120 ಅಂದರೆ 240 ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಉರುಪನ್ನ ನಮ್ಮ ಧ್ಯಾನವರು ಅದರಲ್ಲಿ ಭಾಳ
ಏನು ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಏನು ಹೇಳ್ತೀವಿ ನಾವು ಟೇಕ್ ಒನ್ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದು ಇದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದೊಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದಿದೆ. ಆ ಫ್ರೇಮ್ನ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ಇದು ತಗೊಂಡ್ಬಂದು ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನು ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜಿಗೆ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಈ ಯೋಗೇಶ್ವರ್ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ ಏನು ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮ್ ಜೊತೆ ಇದ್ದಾರೆ, ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಹೇಳ್ಬೇಕಂದ್ರೆ ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನು ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸೂ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪ್ರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನು ಹೇಳ್ತೀವಿ ಒಂದು ದೊಡ್ಡ ಸಂಸಾರನೇ ಕಟ್ಕೊಂಡು ಬಾದಾಮಿ ಕರ್ಕೊಂಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬೀಡು ಬಿಟ್ಟಿದ್ದೀವಿ. 8ನೇ ತಾರೀಕಿಂದ ಹಂಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ, 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆನ ಮಾಡಿಕೊಡೋ ಒಂದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದ್ದೀವಿ. ಆದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯವನ್ನು ಹೇಳ್ಬಿಟ್ಟಿದ್ದಾರೆ. ಮತ್ತು ಈಗಿನ ವಾತಾಪಿಯ ಬಗ್ಗೆ, ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕತೆ ಮಾಡಿದೆ, ಅದು ಇಟ್ಕೊಂಡು ಹೋಗುತ್ತೆ, ಅದು ಪಾಠಕ್ಕೆ ಹೋಗುತ್ತೆ ಆ ಕಥೆಯನ್ನು. ಆ ಕತೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡೋಲ್ಲ. ಎಲ್ಲ ನೀವು ನೋಡಿದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಂಗೆ ಹೆಚ್ಚು ಕಮ್ಮಿ 500 ಜನ ಇದ್ರು. ಅಲ್ಲೇ ಇವರು ಪ್ಲಸ್ ಜೂನಿಯರ್ಸ್ ಅದೆಲ್ಲ ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾನೆ, 1000 ಮೆಂಬರ್ಸ್ ಬಂದುಬಿಡ್ತಾರೆ ಆಲ್ರೆಡಿ ಆಗಿ. ನೆನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟರ್ ಜನ ಡ್ಯಾನ್ಸರ್ಸ್ ಅವ್ರದ್ದು ಅದೆಲ್ಲ ಮತ್ತೊಂದು ಎಲ್ಲ ಹೆಚ್ಚು ಕಮ್ಮಿ 1000 ಜನ ಮೇಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸು, ಕೋ ಆರ್ಟಿಸ್ಟು ಎಲ್ಲ ಸೇರಿದ್ರೆ 6000 ಮೆಂಬರ್ಸ್ ಮೇಲೆ ಬರ್ತಾ ಇದೆ ಎಲ್ಲ. ಸಾಮಾನ್ಯ ಬಾದಾಮಿ ಅಂದ ತಕ್ಷಣ ಜನಕ್ಕೆ ಈಗಿನವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ವಾತಾಪಿ ಅನ್ನೋದು ಮೂಲ ಹೆಸರು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಬಟ್ ಅದು ನೀವು ಹೀರೋಗೆ ಇಟ್ಟಿರೋದ್ರಿಂದ ಅದೆಷ್ಟು ವಿಶೇಷವಾಗಿರುತ್ತೆ? ನಿಮ್ಮ ಕ್ವಶನಲ್ಲೇ ಆನ್ಸರ್ ಇದೆ. ಯಾಕಂತಂದರೆ ನಾವು ನಮ್ಮ ಮಕ್ಕಳಿಗೆ ಇಷ್ಟು ದಿನ ನಾವು ಹೇಳಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ರೆ ಇನ್ಯಾರು ಹೇಳ್ತಾರೆ? ಸೊ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರೋದು ಯೋಗೇಶ್ ಸರ್ ಅವರು. ಸೊ ಈ ಕಥೆಯನ್ನು ನಾವು ಹೇಳಬೇಕು. ಯಾಕಂದರೆ ನಿನ್ನೆ ಒಂದು ಮಧ್ಯಾಹ್ನ ಒಂದು ಮಾತು ಹೇಳಿದ್ರು, ಬೇರೆ ಭಾಷೆಗಳಲ್ಲಿದೆ, ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ, ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸೊಗಡು ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರ ಕಥೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳ್ಬೇಕು ನಾವು. ಎಷ್ಟು ಕಡೆ ನಾವು ಹೇಳಿದ್ದೀವಿ ಅಥವಾ ನಾವು ಕೇಳಿದ್ದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದ್ದೀವಿ ಅಥವಾ ಪುಸ್ತಕಗಳು ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನು ನಡೆಸಿ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನು ಹೇಳಬೇಕು ಅನ್ನೋ ಆಸೆ ಯೋಗೇಶ್ವರ್ ಸಾರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಡು. ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವ ಇರ್ತಕ್ಕಂಥದ್ದು 6ನೇ ಶತಮಾನದಿಂದ ಎರಡನ್ನೂ ಜೋಡಣೆಯನ್ನು ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಂದರೆ ಬೇಸಿಕ್ಕಾಗಿ ಯೋಗೇಶ್ವರ್ ಸರ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಥೆ ಆಗಿದ್ದರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ. ಒಂದೊಂದು ಸೀನನ್ನು
ಸೀನನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವಕವಾಗಿ ನಮ್ಮ ರಮೇಶ್ ಸಾರು ಅವರೆಲ್ಲ ಸೇರಿಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡ್ತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಮೆಹದಾಳೆ ಅಂತ ಒಂದು ಸೈಂಟಿಸ್ಟು ಇದ್ದಾರೆ, ಅವರು ಕೈಗಾದಲ್ಲಿರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ, ಬಾದಾಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ಈ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಅವ್ರ ಸಹಾಯನೂ ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಯಾಕಂದರೆ ಹಾಫ್ ಲೈನ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಹಿಸ್ಟಾರಿಕಲ್ ಸಿನಿಮಾ ನಾವು ಹೇಳಬೇಕು ಅಂತ ಹೋದಾಗ ಅವ್ರು ಆಗಲೇ ಕೇಳಿದ್ರೆ ಹೇಗೆ ಇಷ್ಟ ಆಗುತ್ತೆ ಅಂತ. ನಾವು ಬಂದಾಗ ಒಂದು ಫಸ್ಟ್ ಬಂದಾಗ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಕೂತಾಗ ಅವ್ರಿಗೆ ನಾವು ಮನದಟ್ಟು ಮಾಡಬೇಕು. ನಾವು ಏನು ಹೇಳ್ತಿದ್ದೀವಿ, ಯಾರ ಬಗ್ಗೆ ಹೇಳ್ತಿದ್ದೀವಿ, ಯಾಕೆ ಹೇಳ್ತಿದ್ದೀವಿ ಅಂತಕ್ಕದನ್ನು ಮನದಟ್ಟು ಮಾಡಬೇಕು. ನಾವು ಬಾದಾಮಿಯನ್ನು ತೋರಿಸಿದಾಗ ಬಾದಾಮಿ ವಿಷಯ ಹೇಳ್ತಾ ಇದ್ದೀವಿ ಅಂತ ಏಕದಮ್ ನಾವು ಆಫ್ಲೈನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಅದನ್ನು ಹೇಗೆ ಆ ಸ್ಕ್ರೀನ್ ಪ್ಲೇ ಇರೋದಿಲ್ಲ, ಡೈರೆಕ್ಟಾಗೇ ಇರುತ್ತೆ. ಬಿಗಿನಿಂಗಲ್ಲಿ ಮೊದಲು ಒಂದು ಏನು ಹೇಳ್ತೀವಿ ಸಿನಾಪ್ಸಿಸ್ ಥರ ಏನಿರುತ್ತೆ ಅದನ್ನು ನಾವು ಹೇಳಿ ಅದಾದ ನಂತರ ಮಿಕ್ಕಿದ ಕತೆ ಅದನ್ನು ಸ್ಕ್ರೀನ್ ಪ್ಲೇ ಅದು ಕರ್ಕೊಂಡು ಹೋಗುತ್ತೆ. ಕತೆ ಸಾಕಷ್ಟು ತಿರುವುಗಳಿದೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಇದೆ ಇದರಲ್ಲಿ. ಏನಂದರೆ ಹಿಸ್ಟಾರಿಕಲ್ ಮಂಡ್ ಸೋಷೋ ಹಿಸ್ಟಾರಿಕಲ್ ಥರ ಇರುತ್ತೆ ಸಿನಿಮಾ. ಆ ಟೆಕ್ನಾಲಜಿಯನ್ನು ನಾವು ಬಳಸ್ಕೋಬೇಕು. ನಾವು ಈ ಚಿತ್ರಕ್ಕೆ ಎಷ್ಟು ಬೇಕು, ಏನು ಬೇಕು, ಹ್ಯಾಕ್ ಬೇಕು ಅಂತಕ್ಕಂಥದ್ದನ್ನು ನಾವು ಆಗಲೇ ಈಗ ಕ್ಯಾಮ್ರಾಮನ್ನು, ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್ ಅವರು ನಾವೆಲ್ಲ ಕೂತ್ಕೊಂಡು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಸಿ ಜಿ ಕೂಡ ಇರುತ್ತೆ. ಯಾಕಂದರೆ ಇವತ್ತಿನ ಇದಕ್ಕೆ ಬೇಕಾಗಿರ್ತಕ್ಕಂಥ ವೈಡರ್ ಪರ್ಸ್ಪೆಕ್ಟಿವ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಈಗಾಗಲೇ ನಮ್ಮ ಟೀಸರ್ ಬಿಟ್ಟಾಗ ಮೂರ್ತಿ ಬಿಟ್ಟಾಗ ನೋಡಿರ್ಬೋದು. ಅದರಲ್ಲಿ ಏನು ಗ್ರ್ಯಾಚುವಲ್ ಇದೆ, ಈ ಸಿನಿಮಾ ಏನು ಸ್ಟೈಲಲ್ಲಿ ಇರುತ್ತೆ ಅಂತ ಈಗ ನಿಮ್ಗಾಗಲೇ ಅರ್ಥವಾಗಿರುತ್ತೆ. ಯಾಕಂದರೆ ಒಂದು ಕಡೆ ನಾವು ಪುಲಿಕೇಶಿ ತೋರಿಸಿ ಅದಾದ ನಂತರ ರೈತ ಮತ್ತು ರೈತನ ಮಗನ ಬಗ್ಗೆ ಎರಡು ತೋರಿಸಿದ್ದೀವಿ ನಾವು. ಅಂದರೆ ರೈತರು ಬಂದು ಯೋಗೇಶ್ವರ ಸರ್, ರೈತನ ಮಗ ಬಂದು ಧ್ಯಾನ ಅವ್ರು ಮಾಡಿದ್ದಾರೆ. ಸೊ ಎರಡು ನಿಮಗಿದೆ ಅದರಲ್ಲಿ. ನಾಗಣ್ಣ ಸರ್ ಜೊತೆ ನನ್ನ 2ನೇ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಈ ಸಿನಿಮಾ ವರ್ಕ್ ಮಾಡ್ತಾಯಿದ್ವಿ ಆಫ್ಟರ್ 20 years. ಸೊ ತುಂಬ ಖುಷಿಯಾಗುತ್ತೆ. ಸೀನಿಯರ್ ಟೆಕ್ನಿಷಿಯನ್. ಇನ್ನು ಸಿನಿಮಾ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಸ್ಕೇಲಲ್ಲಿ ಪಿಕ್ಚರೈಸೇಷನ್ ಆಗ್ತಾಯಿದೆ ಈ ಸಿನಿಮಾ. ಆ್ಯಂಡ್ ನಾನು ಪರ್ಸನಲಾಗಿ ಹೇಳ್ಬೇಕಂದ್ರೆ ಈ ಸಾಂಗ್ನ ನಾನು ಊರುಗಳಲ್ಲಿ ಜಾತ್ರೆ ನೋಡಿದ್ದೆ. ಈ ಸಾಂಗಲ್ಲಿ ನಾನು ಜಾತ್ರೆ ನೋಡಿದೆ ವಾಪಸ್ಸು. ಯೋಗಿ ಸರ್ ಅಷ್ಟು ಜನ ಡ್ಯಾನ್ಸರ್ಸು, ಅಷ್ಟು ಜನ ಅದಕ್ಕೆ ಫಿಲ್ಲಪ್ಸು, ನಾವೇನೇನು ಕೇಳ್ತಾ ಇದ್ದೀವೋ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿತ್ತು. ನಾನು ಆ ಫ್ರೇಮ್ನ ಕಂಟ್ರೋಲ್ ಮಾಡೋಕ್ಕೆ 2 DOPಗಳು ಕೆಲಸ ಮಾಡ್ತಾಯಿದ್ದೀವಿ ಇವಾಗ. ಆ ಥರ ಈ ಸಾಂಗ್ ಪಿಕ್ಚರೈಸೇಷನ್ ಆಯಿತು. ತುಂಬ ಖುಷಿ ಆಯಿತು ಸರ್. ಇದೇ ಥರ ಫಿಲಮ್ನ ಎಂಟೈರ್ ಫಿಲಮ್ನ ಮಾಡ್ಕೊಡ್ತೀವಿ. ಥ್ಯಾಂಕ್ಸ್. 5 days ಹೈಯೆಸ್ಟ್ ಡೇಸು. ಸರು 6 days ಕೊಟ್ಟರು ನನಗೆ. ಮತ್ತು ಡಾನ್ಸರ್ಸ್ನೂ ಅಷ್ಟೇ ಒಂದು 150 ಆ ಥರ ಮಾಡಿ, ಮತ್ತು ಕಲಾವಿದರೆಲ್ಲ ಒಂದು 750 ಜನ 800 ಜನ. ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಹೇಳ್ದಂಗೆ 1000 ಕ್ರೂ ಮೇಲಿದ್ದರು ಜೂನಿಯರ್ಸ್ ಇವರೆಲ್ಲ ಬಂದು. ತುಂಬ ಥ್ಯಾಂಕ್ಸ್ ಸರ್. ನಾನು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾರೆ ನಮಗೆ ತುಂಬಾ ಖುಷಿ ಇದೆ. ನಮ್ಮ ಶೇಖರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಸೆರೆ ಹಿಡಿದಿದ್ದಾರೆ. ಹಾಗೆ ಧ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೆಡಿಕೇಟ್. ಇಲ್ಲ ಮಾಡೋಣ ಸರ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ನನ್ನ ಅಸಿಸ್ಟೆಂಟ್ಸ್ ಎಲ್ಲ 1 ವಾರ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಾವು KGF KD ನೋಡಿದೆ ಅದಕ್ಕಿಂತ ದೊಡ್ಡದಾಗಿ ಇದೊಂದು ಮೈಲಿಗಲ್ಲಾಗುತ್ತೆ. ಕರ್ನಾಟಕದ ಬಲ ಅನ್ನೋದು ಏನಿದೆ, ಆ ಕರ್ನಾಟಕ ಬಲಂಗೆ ಒಂದು ಕರ್ನಾಟಕದ ಬಲ ತೋರಿಸೋದಕ್ಕೆ ನಮ್ಗೆ ಎಲ್ರಿಗೂ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ಸಾಂಗ್ ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಆ್ಯಂಡ್ KP ಶ್ರೀಕಾಂತ್ ಸರ್ ಕೂಡ ಅಷ್ಟೇ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಆಲ್ ಕರ್ನಾಟಕ ಬಲಂ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಆಲ್ ಸರ್. ಇದರಿಂದ ನನಗೊಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಫಸ್ಟ್ ಸಿನಿಮಾ ಇರೋದ್ರಿಂದ ರಿಹರ್ಸಲ್ ಮ್ಯಾನರಿಸಮ್ ಎಲ್ಲ ನಾವು ಹೇಳ್ಕೊಟ್ಟಿವಿ. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತು ಅವರೇ ಹೇಳಿದ್ನಲ್ಲ ಸರ್, ಏನಿಲ್ಲ ಅಂದರೂ ಇನ್ನೊಂದು ಸರಿ ನಾನು ನೋಡ್ತಾರೆ, ಇನ್ನೊಂದು ಸರಿ ಮಾಡ್ತೀನಿ ಅಂತ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿ. ಕೇಳಿ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ. ಥ್ಯಾಂಕ್ಸ್ ಟು ಸರ್. ಎಲ್ಲಾನು ನಮ್ಮ ಸರಿಂದನೇ ಆಗಿರೋದು. ಮೋಹನ್, ನಿಮ್ಮ ಕರಿಯರಲ್ಲಿ ಇದೊಂದು ಬಿಗ್ ಬಜೆಟ್ ಸಾಂಗ್ ಅಂತ ಆಗುತ್ತೆ? ಖಂಡಿತ ಸರ್. ಆಫ್ಟರ್ KGF ಅಂಡ್ KD ನಂತರ ಇದೇ ದೊಡ್ಡ ಬಜೆಟ್ ಆಗುತ್ತೆ ಸರ್. ಇದು ಮೈಲಿಗಲ್ ಆಗುತ್ತೆ ನನಗೆ.
now, and we have started showing shooting a little bit of bits for the movie, and it's really, really exciting. Is everybody more comfortable in English or Hindi? English is fine. Perfect. About your character. So my character is of a girl who has studied in foreign and is coming back and is equipped with a lot of knowledge. And she has this role of a person who is really, really curious and is interested in the history of this place. And that is the role. And further on, you'll be seeing it in the movie. Your shooting started. Yes. How is the experience? The experience has been great because this is my debut film. And one thing is there for sure, whenever you start something new, you get really, really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch. And that's all possible because of the wonderful technicians and the directors and the amazing production team that we have, that they are so accepting and they're so helpful in this entire experience, and that sums up. It's just wholesome. To him, I'm always like, sir, did I do this right? Can you tell me what I can improve upon? And he very patiently tells, like, Monica, you can probably do this, that. And then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very, very grateful for that. And about the production, as I've been hearing and I've been seeing with my own eyes, that when we talk about production and we talk about budgets and the kind of planning that goes into it, it's about having a vision. And that vision is visible in the amount of investment that's actually going in this project. That it's not just a film. It's kind of a dream to put together this history which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met also. We haven't met that much, but yes, one thing is for sure, that there's this certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Murad, one thing is very evident, that how much work he has put into this role in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. 20 years I'm back to Kannada industry. The word coming back itself feels very emotional. And I'm also proud to be part of this film, Karnata Balam. The sound of the name itself is very powerful. So being part of this powerful journey itself is feeling so overwhelming and very happy, in fact. And I'm sharing the stage today with a lot of very, very good at work, in every field, like the director, the producer, the cameraman, the writers, the co-artists, everybody is like so good at their work, and I'm so proud to be part of this team. And my role in this film is I'm playing Jan's mother, and it's very emotional, very touching, and very important. And
coming back, I think I cannot ask for more. This is the best opportunity that I would really, look forward anytime. And this happening now is the best thing. And Badami is wonderful. We've shot so many places here in Badami, and people are wonderful. And when I dress up and walk on the streets, I feel like one of them. And all my staff also mentioned that you just look like one of them, you don't look different. So that's the character about being one of them. And you don't see Laya there, but you will see a mother that's struggling for her son. So that's very important. And Badami looks very beautiful, and in our cameraman's lens, through his lens, it looks even more wonderful. I keep telling him that. And thank you, sir, for all that, and also making us look very good on the screen. And Director sir, I would like to thank you for being like a backbone. Like, after every shot, I kind of, without knowing, look at you to see whether it's okay or not. And your okay is very important for me, and that's so nice, that you handle it very patiently. Most of the time is very, very patient, and I wonder how he can do that. That's really surprising. But thank you, sir, for being patient with us. And coming to John, of course, he is very hardworking and very talented. But he doesn't take anything for granted. He wants to make sure he's doing it right every minute, and he takes inputs from everyone and he processes it and delivers, and that's very important. And he looks very good on screen, and we share a mother and son bond even outside the movie, like not only on the set and off the set also. So that's very important that it shows on the screen. So I think I wish him all the best and good luck for all his future projects as well. And I would like to thank for this wonderful opportunity from C.P. Yogeshwar sir and Sheila Yogeshwara madam, and all the co-stars. And I have a lot to say, but I'll keep it saved for next time. And thank you for coming, and I would really like your blessings. Please watch this film whenever it comes, and hope you will like it. Thank you. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ C.P. ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಕತೆ ಇರಬೇಕು. ಸೊ ಫಸ್ಟ್ ಕತೆ ಕೇಳಿದೆ, ಕತೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿತು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮೆರಾಮನ್ ಅಂಥವ್ರ ಜೊತೆ ವರ್ಕ್ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಪುಟ್ಟಹಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆದದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರ ಡೌಟೇ ಇಲ್ಲ. ಕರ್ನಾಟಕ ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಬೇರೆಯವರಿಗೆ ನನ್ನ ಜೊತೆ ಮೂರ್ನಾಲ್ಕು ದೇಶ ಇದ್ದಾರೆ, ವಿಶ್ವ ಇದ್ದಾರೆ, ಅವ್ರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೆ. ಅದು ಬಿಟ್ಟರೆ ಆ ಕಡೆ ಕಾಂತಾ ಶ್ರೀಕಾಂತ ಇದ್ದಾರೆ, ದಮ್ಮು ಶ್ರೀರಾಮ್ ಟೈಮಲ್ಲಿ ವರ್ಕ್ ಮಾಡಿದ್ದೆ ಅವ್ರ ಜೊತೆ. C.P. ಯೋಗೇಶ್ವರ್ ಅವ್ರ ಸಿನಿಮಾಗೆ ಸೈನಿಕಾಗಿ ಬರೀ ಹಿಂದಿ ಡೈಲಾಗ್ ಬರೆದಿದ್ದೆ ಅಷ್ಟೇ, ಮಧು ಸರ್ ಡೈಲಾಗ್ ಬರೆದಿದ್ರು. ಅದು ಬಿಟ್ಟರೆ ಇಡೀ ಟೀಮ್ ನನಗೆ ಹೊಸದು. ನಾನು 150 ಸಿನಿಮಾ ಬರೆದಿದ್ರು ಇಷ್ಟು ದೊಡ್ಡ ಹೊಸ ಟೀಮ್ ಜೊತೆ ವರ್ಕ್ ಮಾಡಿರಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ನಾನು ತುಂಬ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಇಲ್ಲಿ 4 ಪಿಲ್ಲರ್ನ ನಾನು ತುಂಬ ಚೆನ್ನಾಗಿ ನೋಡಿದೆ.
ಒಂದು ಯೂತ್ಫುಲ್ ಅಂತ ಧ್ಯಾನ್ ಸರ್ನ, ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಅಂತ ಯೋಗೇಶ್ವರ್ ಸರ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಣಿಸದೇ ಇರುವಂಥ ಶೀಲಾ ಮೇಡಮ್ನ. ನಾವೇನು ಡಿಸ್ಕಷನ್ ಇದ್ರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂತಂದರೆ, ಒಂದು ಯೂತ್ಫುಲ್ ಆಗಿ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ. ಅವರು ಒಬ್ಬ ಆಡಿಯನ್ಸ್ ಆಗಿ ಬರ್ತಾರೆ, ಅವ್ರ ಜೊತೆ ಇನ್ನೊಬ್ರು ಸುರೇಶ್ ಅಂತಿದ್ದಾರೆ, ಅವರು ಎಕ್ಸಿಬ್ಯೂಟರ್ ಆಗಿ ಬರ್ತಾರೆ ಸರ್. ಒಂದು ಸಲ ನಾವು ಸೀನ್ ಮಾಡಿದ್ರೆ ಮಾತ್ರ ಆ ಸೀನ್ ತಿದ್ದಿ ತೀಡಿ ಅರ್ಗಿಸಿ ಗಿರಿಸಿ ಎಲ್ಲ ಹಾಕಿ, ಅಂದರೆ ಎಷ್ಟೊತ್ತಲ್ಲಿ ಬೇಕಾದ ಪ್ರಶ್ನೆ ಬರುತ್ತೆ. ಸ್ಕ್ರೀನ್ ಪ್ಲೇ ಮಾಡೋದು ಆ ಥರ ಅಲ್ಲ. 12 ಗಂಟೆ ಬೇಕಾದ ಪ್ರಶ್ನೆ ಬರುತ್ತೆ ಯೋಗೇಶ್ವರ್ ಸರ್ ಕಡೆಯಿಂದ, ಸ್ಪಾಟಲ್ಲಿ ಪ್ರಶ್ನೆ ಬರುತ್ತೆ ಇವ್ರ ಕಡೆಯಿಂದ. ನಾವೆಲ್ಲವೂ ರೀಡಿಂಗ್ ಕೊಡ್ತಾ ಇದ್ರೆ ಮೇಡಮ್ ಬಂದ್ಕೊತು ಅಂದರೆ ಇದು ನನ್ನ ಆಡಿಯನ್ಸ್ ಆಗಿ ನೋಡಿದ್ರೆ ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ. ಸೊ ಇದೆಲ್ಲವನ್ನು ಮಾಡಿ ಹೊಸ ಸೀನ್ ಬರೆದ್ರೆ ಆ ಸುರೇಶ್ ಅವ್ರು ಬರ್ತಾರೆ, ಈ ಸಿನಿಮಾದಲ್ಲಿ ಆ ಸೀನ್ ನಾನು ನೋಡಿದ್ದೆ ಸಾರ್ ಅಂತಾರೆ. ಸೊ ಹೀಗೆ ನಮ್ಮನ್ನು ಹಾಕೊಂಡು ರುಬ್ಬಿಬಿಟ್ಟಿದ್ದಾರೆ ಅಂತಾನೆ ಬೋದ್ಬೇಕಾದ್ರೆ. ಸೊ ಆಮೇಲೆ ನೀವು ಕೇಳಿದ್ರಿ ಒಂದು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂತ. ನೀಟಾಗಿ ಹೇಳ್ಬೇಕು ಅಂದರೆ ಹೆಣ್ಮಕ್ಳಿಗೆ ಜಡೆ ಇದ್ದಂಗೆ ಇರುತ್ತೆ ಸರ್. ಇದು 3 ಎಳೆ ಹಾಕಿ ಜಡಿತೀರ ಹಾಗೆ ಜಡೆ ಹೆಣ್ದಂಗೆ. ಇದರಲ್ಲಿ ಒಂದು ಯೂತ್ಫುಲ್ ಕಥೆ ಇದೆ, ಅವ್ರಿಗೆ ಇಂಟೆನ್ಷನ್ ಏನಿದೆ, ಏನು ಕರ್ನಾಟಕ ಬಲಮನ ಸೈನ್ಯ ಕಡಿತ ಒಂದಾದರೆ, ಇನ್ನೊಂದು ಇವತ್ತಿನ ಉತ್ತರ ಕರ್ನಾಟಕದ ಬವಣೆ ನೀರಿನ ಪ್ರಾಬ್ಲಮ್ ಒಂದು ಲೈನ್ ಓಡ್ತಾ ಇರುತ್ತೆ, ಇನ್ನೊಂದು ಪುಲಿಕೇಶಿ ಕಥೆ ಓಡ್ತಾ ಇರುತ್ತೆ. ಈ 3 ಬ್ಲೆಂಡ್ ಆಗಿ ಬರುವಂಥದ್ದು ತುಂಬ ಕಷ್ಟ. ಅದಕ್ಕೆ ಪೂರ್ವಕವಾಗಿ ಕಥೆ ತಂದುಕೊಟ್ಟವ್ರು ಯೋಗೇಶ್ವರ್ ಸರ್. ಇದನ್ನು 3ನೇ ಹೆಣ್ದಿದ್ವಿ. ನೀವು ಸಿನಿಮಾ ನೋಡಿದ ತಕ್ಷಣ ಪುಲಿಕೇಶಿನ ಕಾಟಾಚಾರಕ್ಕೆ ಹೇಳಿದ್ರು ಅಂತನೋ ಅಥವಾ ಈ ಕಥೆಗಳೆಲ್ಲ ಬೇಕು ಅಂತ ತುಡುಕಿದ್ದಾರೆ ಅಂತ ನಮ್ಗೆ ಯಾವುದು ಅನ್ಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕೂ ಪೂರ್ವಕವಾಗಿ ಪಾತ್ರಗಳು ನಿಂತಿರೋಂಥದ್ದು. ನಾನು ನೋಡಿದ್ರೆ ಅಂದರೆ ಕೆಲವು ಬಗ್ಗೆ ಕೇಳಿದ್ದೆ, ನಾನು ಇಂತಿಂಥ ಒಳ್ಳೆ ಆರ್ಟಿಸ್ಟ್ಗಳದ್ದು ವರ್ಕ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದರಲ್ಲೂ ತುಂಬ ವಿಶಿಷ್ಟವಾಗಿ ನೋಡಿ ಸಂಪರ್ಕ ಸರ್ ನಾನು ವರ್ಕ್ ಮಾಡಿರಲಿಲ್ಲ, ಭಾಳಷ್ಟೆಲ್ಲ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರ ಹತ್ರ ಭಾಳಷ್ಟು ಡಿಸ್ಕಷನ್ ಆಗಿತ್ತು ಈ ಸಿನಿಮಾದಲ್ಲಿ. ಮಾನಸಿ ಮೇಡಮು ಅವ್ರ ಜೊತೆ ಅವ್ರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಾಲರಾಜವಾಡಿ ಅವರು, ಪೃಥ್ವಿ ಸುಬ್ಬಯ್ಯ ಮಾತ್ರ ನಾವು ಹಿಂದಿನ ಸಿನಿಮಾ ವರ್ಕ್ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಹೊಸೊಬ್ಬರು, ಎಲ್ಲರೂ ತುಂಬ ಇಯರಿಂಗ್ ಅಂದರೆ ಕೇಳೋ ಪೇಷನ್ಸ್ಗಳಿದ್ದಾವೆ ಎಲ್ರಿಗೂ, ಇನ್ಕ್ಲೂಡಿಂಗ್ ಧ್ಯಾನ್ ಸರ್. ನಾವೇನು ಹೇಳಿದ್ರೆ ಕೇಳ್ತಾರೆ, ಅಟ್ಲೀಸ್ಟ್ ಕೇಳಿ ಅದಕ್ಕೆ ಏನು ವಾಪಸ್ ಕೊಡಬೇಕು ಅನ್ನೋ ಪೇಷನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಈ ಪೇಷನ್ಸ್ ಇದ್ದಾಗ ಕೇಳೋದು ಅಂದರೆ ನಾವು ರಿಸೀವಿಂಗ್ ಎಂಡು ತುಂಬ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಧೈರ್ಯ ನಮ್ಗೆ ಇದ್ದೇ ಇದೆ. ಆ ಧೈರ್ಯದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಮಿಕ್ಕಿದ ಎಲ್ಲವನ್ನೂ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ಇದನ್ನು ಪೀಟಿಗೆ ಮಾತ್ರ ಹಾಕ್ಕೊಟ್ಟಿದ್ದೀನಿ ನಾನು. ಫಸ್ಟು ಧ್ಯಾನ್ ಅವ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಎರಡನೇದು, ನನಗೆ ಶ್ರೀಕಾಂತ್ ಸರ್ ಫೋನ್ ಮಾಡಿ ಒಂದು ಸಿನಿಮಾಕ್ಕಿದೆ, ಡೇಟು ಫ್ರೀ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ ಸರ್, ಯಾವುದು ಸರ್ ಅಂದಿದ್ದಕ್ಕಿಲ್ಲ, ನಾಗಣ್ಣ ಸರ್ದು ತುಂಬ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ಖುಷಿ ಆಯಿತು. ಮತ್ತು ಇಲ್ಲಿಗೆ ಬಂದ ಮೇಲೆ ಟೀಮ್ ನೋಡಿ ಗಾಬರಿ ಬಿದ್ದದೆ. ಯಾಕೆಂತಂದರೆ ಅವರಿಂದ ಕೆಲಸ ಮಾಡ್ತಿರೋದು ಸುರೇಶ್ ಸರ್ ಇರ್ಬೋದು, ಮತ್ತು ದೇಸಾಯಿ ಅವರು, ಮತ್ತು ಇವರು ರಮೇಶ್ ಸರ್, ಎಲ್ಲರೂ ಇಷ್ಟು ದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅದ್ರ ಜೊತೆಗೆ ಚಂದ್ರ ಸರ್ ಅವ್ರ ಟೀಮು, ಮತ್ತು ಮೋಹನ್ ಮಾಸ್ಟ್ರು ಈಗ ಒಂದು 5-6 ದಿವಸದಿಂದ ಸಾಂಗನ್ನು ನೀವೇ ನೋಡಿದ್ದೀರದೆ. ಇವತ್ತು ಬೆಳಗ್ಗೆಯಿಂದನೂ ಅದು ಹೇಗೆ ನಡೀತಿದೆ ಕೆಲಸ ಅನ್ನೋದು ನಿಮಗೆ ಗೊತ್ತಿದೆ. ಇಷ್ಟು ಹೇಳಬಲ್ಲೆ. ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದರೆ ನನ್ನ ಪಾತ್ರ ಮಾನಸಿ ಗಂಡ ಸರ್. ಹೈಟ್ ಹೆಂಗ್ ಮ್ಯಾಚ್ ಮಾಡಿದೆ ಸರ್? ಹೈಟ್ ಹೆಂಗ್ ಮ್ಯಾಚ್ ಮಾಡೋದು? ಹೈಟ್ ಹೆಂಗ್ ಮ್ಯಾಚ್ ಮಾಡಿದ್ರೆ ಅಂತ ಮಾನಸಿ ಸರ್, ಅದು ನೀವು ಪಿಕ್ಚರಲ್ಲಿ ನೋಡಿದ್ರೆ ಇಬ್ರು ಒಂದೇ ಹೈಟ್ ಕಾಣ್ತೀವಿ ಸರ್. ಅದು ಟೆಕ್ನಿಕಲ್ ಆಗಿ ಚಂದ್ರ ಸರ್ ಮಾಡ್ತಿದ್ರು. ಅವ್ರು ಹೆಂಗೆ ಅಂತಂದ್ರೆ ಯಾವ್ದಾದ್ರು ಶಾರ್ಟ್ ಹೇಳ್ಬೇಕಾದ್ರೆ ಅದನ್ನ ಸ್ವಲ್ಪ ಒಂಚೂರು ಸ್ವಲ್ಪ ಮುಂದೆ ಬಂದ್ರು. ಸೊ ಅವ್ರನ್ನ ಒಂದು ಹೆಜ್ಜೆ ಹಿಂದೆ ಕಳಿಸಿ ಹೈಟ್ ಮ್ಯಾಚ್ ಮಾಡಿ. ನೆನ್ನೆ ಸಾಂಗಲ್ಲೂ ಅಷ್ಟೇ, ಫಸ್ಟ್ ಟೈಮ್ ಸಾಂಗಲ್ಲಿ ಮುಂದೆ ಒಳ್ಳೆ ಭೂಪ ಬಂದಾಗ ಬರ್ತಾ ಇದ್ದೀನಿ, 2 ಹೆಜ್ಜೆ ಹಿಂದೆ ಬರ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಹೈಟ್ ಮ್ಯಾಚ್ ಮಾಡಕ್ಕೆ. ಸೊ ಹೀಗೆಲ್ಲ ಅದೇ ಇದೆ ನಿಮ್ದು ಮಾನಸಿ ಗಂಡ ಅಂತ ಇರುತ್ತೆ ಏನದ? ಇಲ್ಲ, ಅಲ್ಲಿ ಕ್ಯಾರೆಕ್ಟರ್ಗೆ ಹೆಸರು ಬರೆಯುವಾಗ ಸೊ ಅವ್ರನ್ನೇ ಇಟ್ಕೊಂಡು ಮಾನಸಿ ಗಂಡ ಅಂತ ಬರ್ತಿದ್ರೆ ಅದಕ್ಕೆ ಒಂದಿಗೆ ಹೇಳಿದ್ದು. ಮತ್ತೆ ಇಲ್ಲ ಎಲ್ಲಾದ್ರ ಜೊತೆಗೆ ಒಂದು ಈ ಸಿನಿಮಾಗೆ ಯಾವುದೇ ಕೊರತೆ ಆಗದಂಗೆ, ಏನು ಯಾವುದೇ ವಿಚಾರದಲ್ಲಿ ಕೊರತೆ ಆಗದಂಗೆ
ಅದ್ರ ಹಿಂದೆ ನಿಂತಿರೋದು ಯೋಗಿ ಸರ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಸಿನಿಮಾ ಗೊತ್ತಿರೋದ್ರಿಂದ, ಸೊ ಅದರಿಂದ ಹಂಗೆ ನಿಂತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಶೀಲಾ ಮೇಡಮ್ ಶೂಟಿಂಗ್ ನಡೀತಿದ್ರೆ ಅವ್ರು ಏನು ಮಾಡೋರು ಅಂದರೆ ಪಬ್ಲಿಕ್ ಹತ್ರ ಹೋಗೋರು, ಹೆಂಗೆ ಅನ್ನಿಸ್ತಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆಯಾ, ಸಿನಿಮಾ ಬಂದ್ಮೇಲೆ ನೀವೆಲ್ಲ ನೋಡ್ತೀರಾ ಇದನ್ನ, ಮತ್ತೆ ಆ ಹುಡುಗ ಹೇಗೆ ಮಾಡ್ತಿದ್ದಾನೆ ಅಂತ ಎಲ್ಲ ಅವರು ಪಬ್ಲಿಕ್ಕನ್ನು ಕೇಳ್ತಿದ್ರು. ಅಂದ್ರೆ ಅವ್ರ ಇಂಟ್ರೆಸ್ಟ್ ನೋಡಿ ಹೇಗಿದೆ ಅಂತ ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು. ಪ್ರತಿಯೊಂದೂ ಕೂಡ ಮೇಡಮ್ ಅವರು ಇನಿಷಿಯೇಟಿವ್ ತಗೊಂಡು ಜೊತೆಲಿ ಇರ್ತಾರೆ ಅಂತ. ಅದಷ್ಟೇ ಅಲ್ಲ, ಶೂಟಿಂಗಿಗೆ ಬಂದಾಗ ಅವ್ರು ಪಬ್ಲಿಕ್ ಜೊತೆ ಹೇಗೆ ಬೆರೀತಿದ್ರು ಅನ್ನೋದು ನೆನ್ನೆಂತೂ ನೋಡಿ. ಸಾಂಗಲ್ಲಂತೂ ಒಂದು ಕಡೆ ನಿಂತಿದ್ದಾರೆ ಇದು ಹಿಂಗೆ ಗುಂಪಲ್ಲಿ, ಮ್ಯೂಸಿಕ್ ಹಾಕಿದ್ರೆ ಏನು ಅವರು ವೆಬ್ಸೈಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟು ಇಡೀ ತಂಡದ್ದು ಇದೆ. ಸೊ ಹಾಗಾಗಿ ಧ್ಯಾನ್ ಅವರಿಗೆ ಸೊ ವೆಲ್ಕಮ್. ಇವ್ರದ್ದು ಡೆಡಿಕೇಶನ್, ಮತ್ತು ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಒಂದೇ ಟೇಕಲ್ಲಿ ನಾನು ಮಾಡಬೇಕು, ಒನ್ ಟೇಕ್ ಆರ್ಟಿಸ್ಟ್ ಆಗಬೇಕು ಅಂತ. ಅದಷ್ಟು ಸುಲಭ ಅಲ್ಲ. ಬಟ್ ಆ ಥರದ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರಲ್ಲ ಅವರು, ಒಬ್ಬ ಕಲಾವಿದನಿಗೆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್. ಸೊ ಕಲಿಕೆಯ ಗುಣ ಮತ್ತು ಅಬ್ಸರ್ವ್ ಮಾಡೋದು ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಏಕೆಂದರೆ ಎದುರುಗಡೆ ಕೂರಿಸ್ಕೊಂಡವ್ರಿಗೆ ಮುಖಸ್ತುತಿ ಮಾಡೋದು ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್. ವ್ಯಾನಲ್ಲಿ ಕರ್ಕೊಂಡೋಗೆಲ್ಲ ಮಾಡ್ತಿದ್ವಿ, ಕೇಳ್ತಿದ್ವಿ. ಅದು ಇವತ್ತು ನೇರವಾಗಿ ನೋಡ್ತಾ ಇದ್ದೀವಿ, ಅದು ಸಂತೋಷ ವಿಚಾರ. ಆಮೇಲೆ ನನ್ನ ಪಾತ್ರದ ಸಂಬಂಧಪಟ್ಟ ಹಾಗೆ ನಾನು ಕಾಕ 1, ಕಾಕ 2 ಅಂತಂತ 2 ಪಾತ್ರಗಳನ್ನು ಇಲ್ಲಿ ರೂಪಿಸಿದ್ದಾರೆ. ನಾನು ಕಾಕ 1, ಕಾಕ 2 ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತಂದ್ಬಿಟ್ಟು ಅದ್ಭುತವಾದ ನಟರು ಅವರು. ನಾನು ಯೋಗಿ ಸರ್ ಕಾಲದಿಂದ ಅವರ ಮಗನ ಕಾಲದವರೆಗೂ ಸಂಪೂರ್ಣವಾಗಿ ನಾವು ಜರ್ನಿ ಮಾಡ್ತೀವಿ ಇಡೀ ಸಿನಿಮಾದಲ್ಲಿ. ಆ ಒಂದು ಸಂದರ್ಭದ ಏನು ಇವರ ಸಂದರ್ಭದಲ್ಲಿದ್ದಂಥ ಹೋರಾಟ ಮತ್ತು ಆ ನೋಟಗಳನ್ನೆಲ್ಲ ಇಟ್ಕೊಂಡು ಇವನ ಜೊತೆನೂ ಕೂಡ ರನ್ ಮಾಡ್ತೀವಿ. ಅಂಥದ್ದೊಂದು ಪ್ರಮುಖವಾದ ಪಾತ್ರವನ್ನು ನಮಗೆ ಜವಾಬ್ದಾರಿನ ವಹಿಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಾನು ಶೀಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನ್ನ ಆಯ್ಕೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದು ಭಾಳ ಸಂತೋಷದ ವಿಚಾರ ಆಯಿತು. ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ನನಗೆ ವೈಯಕ್ತಿಕವಾಗಿ ಅಥವಾ ನನ್ನಂಥ ಎಲ್ಲರಿಗೂ ಕೂಡ ಇದೊಂದು ಸ್ಕೂಲ್ ರೀತಿ ಮಾರ್ಪಟ್ಟಿದೆ. ಯಾಕಂತಂದರೆ 90ರ ದಶಕದಿಂದ ಬಂದಂತಹ ಅತ್ಯದ್ಭುತವಾದಂತಹ ನಿರ್ದೇಶಕರು ಮತ್ತು ಹಳೇ ಸ್ಕೂಲ್ನಿಂದ ಪಾಠ ಕಲಿತು ಅದನ್ನು ಮುಂದುವರಿಸ್ಕೊಂಡು ಅನೇಕ ದೊಡ್ಡ ದೊಡ್ಡ ನಾಯಕ ನಟರುಗಳಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತಹ ನಿರ್ದೇಶಕರು ನಾಗಣ್ಣ ಸರ್, MS ರಮೇಶ್ ಸರ್. ಹೌದು ಸರ್, ಬಂಗಾರದ ಮನುಷ್ಯ ಲಕ್ಷ್ಮಣ್ ಸರ್. ಇಷ್ಟೆಲ್ಲ ಅದು ಶೇಖರ್ ಚಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿರೋಂಥವ್ರು. ಅವ್ರದ್ದು ಒಂದು ಟೀಮ್, ದೊಡ್ಡ ಟೀಮು. ನಿರ್ದೇಶಕರ ಗುಂಪಲ್ಲಿ ನೋಡಿದ್ರೆ ಅದೊಂದು ದೊಡ್ಡ ಟೀಮು. ಸುರೇಶ್ ಅವರು ಭಾಳ ಅದ್ಭುತವಾದಂತಹ ಹಿನ್ನೆಲೆ. ಮತ್ತು ನಮ್ಮ MS ರಮೇಶ್ ಸರ್ ಟೀಮು, ವಿಶ್ವ ಸರ್, ದೇಸಾಯಿ ಸರ್. ಇಲ್ಲಿ ಯಾವ ತಂಡವನ್ನು ಕಡಿಮೆ ಅಥವಾ ಹೆಚ್ಚು ಅಂತ ಹೇಳೋಕ್ಕಿಲ್ಲ. ಜೊತೆಗೆ ಅಮರ್ ಸೆಟ್, ಅದು ಕಣ್ಮುಚ್ಚಿ ಕಣ್ಣು ಬಿಡೋವ್ರಿಗೇನೆ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಟೀಮು, ಆ ಟೀಮ್ ಒಳಗಡೆ ಈ ಒಂದು 90ರ ದಶಕದ ಮೆಂಟಾಲಿಟಿ ಇಟ್ಕೊಂಡು, ಆ ಥಾಟ್ ಆಫ್ ಸ್ಕೂಲ್ನ ಇಟ್ಕೊಂಡು ನಮ್ಮ ಜೊತೆ ಅವರು ಹೊಸಬ್ರ ಜೊತೆ ಅವರು ಬ್ಲೆಂಡ್ ಆಗಿ ಅವರು ಮಾಡ್ತಾ ಇರೋದಿದೆಯಲ್ಲ, ಅವರ ತಾಳ್ಮೆ ಮಾಗಿದ್ದಾರೆ, ಜೊತೆಗೆ ಬಾಗೂ ಇದ್ದಾರೆ. ಅದ್ರ ನಂತರ ಈಗ ಒಂದೊಂದು 26ನೇ ಇಸ್ವಿಯಲ್ಲಿ ಒಂದು ಹೊಸ 2026ನೇ ಇಸ್ವಿಯಲ್ಲಿ ಒಂದು ಹೊಸ ಸಿನಿಮಾ, ಹೊಸ ಹೀರೋಗೆ ಮತ್ತೊಮ್ಮೆ ಅವರು ಜನ್ಮ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಮಗೆ ಇದೊಂದು ಯೂನಿವರ್ಸಿಟಿ ರೀತಿ ಕಾಣಿಸ್ತಾ ಇದೆ ಕಲಿಕೆಯಲ್ಲಿ. ಆ ಮಾತುಗಳು ಮತ್ತು ಧ್ವನಿಗಳು ಮತ್ತು ಅವರ ನೋಟ ಇವೆಲ್ಲವೂ ನಮಗೆ ತಿಳಿಸ್ಕೊಡೋದ್ರಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಈ ಸೈನಿಕರೇ. ಈ ಸೈನಿಕ ಅವತ್ತು ಸೈನಿಕ, ಇವತ್ತು ಅತ್ಯದ್ಭುತವಾದಂತಹ ಫೀಲ್ಡ್ ಮಾರ್ಷಲ್ ಲೆವೆಲ್ಗೆ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ತಂಡವನ್ನು ಕಟ್ಟಿದ್ದಾರೆ. ನಿಮ್ಮ ಮುಂದೆ ಇವತ್ತು ನಮ್ಮನ್ನೆಲ್ಲರೂ ಕೂರಿಸಿದ್ದಾರೆ, ನಿಮ್ಮನ್ನು ಈ ಜಾಗಕ್ಕೆ ಕರೆಸಿದ್ದಾರೆ. ಅಂತ ಒಂದು ಸಾಧ್ಯತೆ ಇರುವಂತಹ ಸೈನಿಕ CP ಯೋಗೀಶ್ವರರು ಅವರ ಮಗನನ್ನ ನಾಯಕ ನಟನಾಗಿ ಕನ್ನಡ ರಂಗಭೂಮಿಯಲ್ಲಿ, ಕನ್ನಡ ಚಿತ್ರರಂಗಕ್ಕೆ ಇಡ್ತಾ ಇರೋದು ಈ ಸಂದರ್ಭದಲ್ಲಿ ಅತ್ಯಂತ ಅನಿವಾರ್ಯ, ಅವಶ್ಯಕ. ಸಾಧ್ಯತೆಗಳು ಎರಡೂ ಇರೋದ್ರಿಂದ ಮಧ್ಯ ಮಾತಾಡಬೇಕಾದ್ರೆ ನಮಗೆ ಪತ್ರಕರ್ತರು ಹೇಳ್ತಾರೆ, ಒಳ್ಳೆ ಬಾಲಿವುಡ್ ಹೀರೋ ರೀತಿ ಇದ್ದಾರೆ ನಮ್ಮ ಧ್ಯಾನ್ ಅಂತಂದ್ಬಿಟ್ಟು. ಹೌದು, ಬಾಲಿವುಡ್ ರೀತಿ ಇದ್ದ
ಇದ್ದಾಗ ಚಂದ ಕಾಣಿಸೋದಲ್ಲ, ಅದ್ರ ಆಚೆಗೆ ಆ ಸತ್ವವನ್ನು ಇಟ್ಕೊಂಡು ಧ್ಯಾನ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇವತ್ತಿಗೆ 21ನೇ ದಿನ ನನ್ನ ಪ್ರಯಾಣ, ಪ್ರತಿಯೊಂದನ್ನು ನೋಡಿದ್ದೀನಿ. ಈಸ್ ವೆರಿ ಹಂಬಲ್, ಡೆಡಿಕೇಟೆಡ್. ಧ್ಯಾನನ ಹೆಸರಿದ್ದೇನೆ, ಧ್ಯಾನಸ್ಥನಾಗಿರ್ತಾನೆ ಯಾವ್ದಾದ್ರು ಕೆಲಸ ಮಾಡುವಾಗ. ಅಂತ ಒಂದು ಸಿನ್ಸಿಯಾರಿಟಿ ಇದೆ. ಇಂಥ ಸಿನ್ಸಿಯಾರಿಟಿ ಇರುವಂತಹ ಸ್ವಾಗತಕ್ಕೆ ಈ ಸ್ವಾಗತದ ಸಂದರ್ಭ ನೆಲ ಬಹಳ ಹದವಾಗಿದೆ. ಅದಕ್ಕೆ ಒಳ್ಳೆ ಮುನ್ಸೂಚನೆ, ಮಳೆನೂ ಇದೆ, ಹಿಂದೆ ಮುಂದೆ ಆಡ್ತಾ ಇದೆ, ಆದರೆ ಅಷ್ಟೇ ಗಟ್ಟಿಯಾಗಿ ದಿಟ್ಟವಾಗಿ ನಮಗೆ ಅದು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ನಾಯಕ ನಟ ನಿಲ್ಲಬೇಕಾಗಿರೋದಕ್ಕೆ ಎಲ್ಲ ರೀತಿಯ ಇವರ ಸೈನಿಕ ಆಗ್ಬೋದು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಆಗ್ಬೋದು, ಅದು ಕೂಡ ಬಹಳ ಏನು ಮೀನಿಂಗ್ಫುಲ್ ಆದಂಥ ಸಿನಿಮಾಗಳು. ಅದನ್ನ ಆಯ್ಕೆನೂ ಕೂಡ ಅಷ್ಟೇ ಅದ್ಭುತವಾದಂತ ಮಾಡಿದ್ರು. ಸೊ ಆ ಒಂದು ನೆಲೆಗಟ್ಟಿನಲ್ಲೇ ಎಲ್ಲಾ ನಿಟ್ಟಿನಲ್ಲೂ, ಎಲ್ಲಾ ವಿಭಾಗದಲ್ಲೂ ಕೂಡ ಕಲಾವಿದರಾಗೋದು, ಟೆಕ್ನಿಷಿಯನ್ಸ್ ಆಗೋದು, ನಿರ್ದೇಶಕರಾಗೋದು, ಬರವಣಿಗೆಗಾಗೋದು. ಬಹುಶಃ ನಾನು ನನ್ನ ಇಡೀ 11 ವರ್ಷದ ಲೈಫ್ ಸಿನಿಮಾದ ಜರ್ನಿಯಲ್ಲಿ ಬರಹಗಾರರು ಸ್ವತಃ ಸೆಟ್ಟಲ್ಲಿ ಇದ್ದು ಅಲ್ಲಲ್ಲಿ ಓರಕೋರಗಳನ್ನ ತಿದ್ದುಕೊಂಡು ನಾವು ಕೇಳ್ತಿದ್ವಿ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಚಿ.ಉದಯಶಂಕರ್ ಅಲ್ಲೇ ಇರ್ತಿದ್ದು, ಆರ್.ಜೆ.ಗೋಪಾಲ್ ಬರಹಗಾರರಿದ್ರು ಅಂತ. ಆದ್ರೆ ಈ ಸೆಟ್ಟಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಜನ ಅತ್ಯದ್ಭುತವಾದ ಬರಹಗಾರರು. ಎಂ.ಎಸ್. ರಮೇಶ್ ಸರ್, ದೇಸಾಯಿ ಸರ್, ವಿಶ್ವ ಅತ್ಯದ್ಭುತವಾಗಿ. ಆಮೇಲೆ ಬೇರೆ ಹೊಸದು ಬಂದರೂ ಕೂಡ ಅದನ್ನ ಒಗ್ಗಿಸ್ಕೊಳ್ತಾರೆ. ಆಮೇಲೆ ಇಲ್ಲಿ ಪದ ಬಳಕೆ, ವಾಕ್ಯ ರಚನೆ, ನಿಮಗೆ ಉಚ್ಚಾರಣೆಗೆ ಎಷ್ಟು ಯೋಗ್ಯವಾಗಿದೆ ಅಂತಂದ್ರೆ ನಿಜಕ್ಕೂ ನಮ್ಗೆ ಸಂತೋಷ ಆಗುತ್ತೆ. ಒಬ್ಬ ಕಲಾವಿದನಿಗೆ ಅತ್ಯದ್ಭುತವಾಗಿ ಒಂದು ವಾಕ್ಯವನ್ನ ಹೇಳುವಾಗ, ಸಂಬೋಧಿಸುವಾಗ, ಅದನ್ನು ಉಚ್ಚಾರಣೆ ಮಾಡುವಾಗ ಆ ಪದವೇ ತಂತಾನೆ ತಾನು ಅದು ಅಭಿವ್ಯಕ್ತಗೊಳಿಸ್ಬಿಡ್ತದೆ. ಅಂತ ಒಂದು ಅದ್ಭುತವಾದ ಬರವಣಿಗೆ. ನೀವು ನಿಜವಾಗ್ಲೂ ಈ ಸಿನಿಮಾದ ಬರವಣಿಗೆ ಅತ್ಯದ್ಭುತವಾಗಿದೆ. ಇದು ಎಲ್ಲರೂ ಕರ್ಕೊಂಡು ಬಂದು ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಎಲ್ಲರನ್ನು ತಂದು ಇಲ್ಲಿ ಪತಾತಿ ದಳ ಇದೆ, ಅಶ್ವದಳ ಇದೆ, ಮಾಹುತ ದಳ ಇದೆ, ಎಲ್ಲಾ ದಳಗಳನ್ನು ನಮ್ಮ ಈ ಸೈನಿಕರು ತಂದು ಕೂರಿಸಿದ್ದಾರೆ. ಹೀಗಾಗಿ ನಿಜವಾಗ್ಲೂ ಇಂಥದ್ದೊಂದು ಅತ್ಯದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿ ಒಳಗೊಳ್ಳೋ ರೀತಿ ಮಾಡಿದ್ದಾರೆ. ಹಾಗಾಗಿ ಧನ್ಯವಾದಗಳು ಸರ್. ಇದು ಅತ್ಯುತ್ತಮವಾಗಲಿ. ಇದನ್ನ ಚಾಲೆಂಜ್ ತಗೊಂಡು ನೀವು ಎಲ್ಲರೂ ಕೂಡ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೆಲ್ಲದಕ್ಕೆ ನೀವು ಕೈ ಕೂಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಅವರೆಲ್ಲ ಹೇಳಕ್ಕಿಂತ ಮುಂಚೆನೆ ಎಲ್ಲ ಕಲ್ತ್ಕೊಂಡು ಸ್ಟೇಜಲ್ಲಿ ಬಂದ್ಬಿಟ್ಟು ಆಕ್ಟಿವ್ ಆಗಿ ಮಾಡ್ತಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಡೈರೆಕ್ಟರ್ ಸರಿಗೆ ನನ್ನ ಜೋರದ ಚಪ್ಪಾಳೆ ಬೇಕು. ನನಗೆ ಈ ಮೂವಿಗೆ ಇಷ್ಟ ಆಯಿತು. ಆ್ಯಂಡ್ ಕರ್ನಾಟ ಬಲಂ ಅಂತ ನಾನು ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಾದಾಮಿ ಪ್ಲೇಸ್ ತುಂಬ ಬ್ಯೂಟಿಫುಲ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮ್ಮಮ್ಮ ಅಂದರೆ ಫಿಲಮಲ್ಲಿ, ಮತ್ತೆ ನಾನು ಅವ್ರ ಮಗ. ನನ್ನ ಹೆಸರು ವಿಹಾನ್ ಸೂರ್ಯ ಅಂತ. ನಮ್ಮೂರು ಮೈಸೂರು. ನಾನು ಇಲ್ಲಿವರೆಗೂ 3 ವರ್ಷದಿಂದ ಡ್ರಾಮಾ ಅಭ್ಯಾಸ ಮಾಡ್ತಿದ್ದೀನಿ. ಮತ್ತೆ ಇಲ್ಲಿವರೆಗೂ 5 ಜನ ಗುರುಗಳ ಹತ್ರ ಕಲ್ತಿದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿವರೆಗೂ 3 ಫಿಲಮ್ ಮಾಡಿದ್ದೀನಿ. ಇದು 4ನೇ ಫಿಲಮ್. ಅದಾದ್ಮೇಲೆ ವಾತಾಪಿ. ನೀನು ನರಸಿಂಹ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುವಿನ ಗರ್ಭ ಬಗೆದು ಆತನ ಕರುಳುಗಳನ್ನು ಹಾರ ಮಾಡಿಕೊಂಡು ಕೊಳ್ಳಿಗೆ ಹಾಕಿಕೊಂಡವನು ನೀನೆಯೋ? ಶತ್ರುಗಳು ನಿನ್ನ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಅಡಗಿತ್ತು ನಿನ್ನ ಉಗ್ರತನ? ಎಲ್ಲಿ ಅಡಗಿತ್ತು? ಹಾಗಿದ್ದರೂ ನೀನು ಉಗ್ರ ನರಸಿಂಹ. ಹೇಳಿ ನರಸಿಂಹ, ನೀನು ಹೇಳಿ ನರಸಿಂಹ. ರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ರುಂಡ ಮುಂಡಗಳ ಚಂಡಾಟ.
ರಕ್ತದಲ್ಲಿ ನಮ್ಮ ಕನ್ನಡಿಗ ರುಂಡು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ, ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ ವೆಂಕಟ, ಯಾವ ಕನ್ನಡಿಗತ್ತಾರೆ. ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರೋದು. ಭಾರಿ ಟೆಕ್ನಿಕಲಿ ಸಣ್ಣ ವಿಚಾರ. ಇದನ್ನ ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ನೀರಾವರಿ ವಿಚಾರದಲ್ಲಿ. ಈ ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡೋ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಭಾಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮೊದಲಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈ ಒಂದು ನನಗೆ ಪೊಲಿಟಿಕ್ಸಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೀನಿ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆನಲ್ಲೆಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2-3 ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಆಸೆಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ ನನಗೆ ಮೊದಲು ಅವರು ಗಾಂಧಿನಗರಕ್ಕೆ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀನು ನಿಂತ್ಕೊಂಡೆಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು, ಭಾಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಅವರು ಒಬ್ಬ ನಿರ್ದೇಶಕರಾಗಿದ್ದರೂ ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ತೊಡಗಿಸ್ಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ಮತ್ತು ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವ್ರಿಗೆ ಬೆಂಬಲ ಇಟ್ಟಿದ್ರು. ನನಗೆ ಒಂದು ಭರವಸೆ ಏನಪ್ಪ ಅಂದರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕಿದ್ರೆ ಎಲ್ಲ ಥರ ಸಿಗುತ್ತೆ ಕೈಗೆ. ಆದರೆ ಒಂದು ಕತೆ, ಗಟ್ಟಿ ಕತೆ ಸಿಗಬೇಕಾದ್ರೆ ಬಹಳಷ್ಟು ಜನ ತಮ್ಮ ಭೂಮಿ ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರಿಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಭಾಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣರು. ಈಗ ಒಂದೆರಡು ಹಾಡುಗಳನ್ನು ಮಾಡಿ ನಾವು ಬೇಡ ಅಂತ ತೀರ್ಮಾನ ಮಾಡ್ತೀವಿ. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕ್ ಎಲ್ಲ ಆದಮೇಲೆ, ಇಲ್ಲ ಸರ್ ನನಗೆ ಬೇಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಂಬರ್ತೀವಿ, ನೀವು ಸಿನಿಮಾ ನೋಡಿ, ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು. ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ, ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುಡುಗಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಇಲ್ಲಿ ಅಂತ ಹೇಳ್ತಾ ಶ್ರೀಕಾಂತ್ ನಿರ್ದೇಶನ ಮಾಡುವಂಥ ನಾಗಣ್ಣ ಡೈರೆಕ್ಟ್ರು, ತುಂಬ ಡೆಡಿಕೇಟೆಡ್ ಆಗಿ ಆ್ಯಕ್ಟ್ ಮಾಡುವಂಥ ಧ್ಯಾನ್ ನಾಯಕರು, ಜೊತೆಗಿರೋ ನಾಯಕಿಯರು ಬಾಲಣ್ಣ, ಸಂಪತ್ ಸಾರು, ಕಪೇರಾಯರು, ಮಲ್ಲು, ಆನಂದ್, ಆಮೇಲೆ ಸಾಕಷ್ಟು ಜನ ಇದ್ದಾರೆ ಈ ಸಿನಿಮಾದಲ್ಲಿ ಕಲಾವಿದರು. ಜೊತೆಗೆ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರುವಂಥ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟ್ರು, ಜೊತೆಗೆ ಈ ಎಲ್ಲ ತಂಡವನ್ನು ಅದ್ಭುತವಾಗಿ ನಡೆಸ್ತಾ ಇರೋ, ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋ CP ಯೋಗೇಶ್ವರ್ ಸರು ಈ ಸಿನಿಮಾದ ನಿರ್ಮಾಪಕರು, ಜೊತೆಗೆ ನಮ್ಮೆಲ್ಲರ ಹಿಂದೆ ನಿಂತಿರುವಂಥ ಶೀಲಾ ಮೇಡಮ್ ಅನ್ನದಾತರು, ಜೊತೆಗೆ ಈ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ಜೊತೆಗೆ ನಿಂತಿರುವಂಥ KP ಶ್ರೀಕಾಂತ್ ಸರು. ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸಿನಿಮಾ. ಸೊ ಇದು ನಮ್ಮ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ತಂಡದವರು. ಈ ಸಿನಿಮಾನ ಗೆಲ್ಸೋದಕ್ಕೆ ಅಂತ ಬಂದಿರೋ ನೀವೆಲ್ಲ ಸ್ನೇಹಿತರು ಆಯ್ತು. ನಾನು ನಾಯಕರ ಸ್ನೇಹಿತನಾಗಿ ನಾನು, ಕಪೇರಾಯರು, ಮಲ್ಲು ಮತ್ತು ಆನಂದ್ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಖುಷಿ ವಿಚಾರ ಏನು ಅಂದರೆ, ಈ ಸಿನಿಮಾ ಕನ್ನಡಕ್ಕಾಗಿಯೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಮಾಡ್ತಾ ಇರೋದು, ಪ್ಯಾನ್ ಇಂಡಿಯಾ ಅಲ್ಲ. ತುಂಬ ಖುಷಿ ಆಗ್ತಾ ಇದೆ. ಒಂದು ಅದ್ಭುತವಾಗಿ ಸಿನಿಮಾ ಮೂಡಿ ಬರ್ತಾ ಇದೆ. ಆಮೇಲೆ ಧ್ಯಾನ್ ಅವ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಬೆಳಿಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಸಂಜೆ ಡ್ಯಾನ್ಸ್ ರಿಹರ್ಸಲ್ಗೆ ಹೋಗಿ ಮತ್ತು ಫೈಟ್ ರಿಹರ್ಸಲ್ಗೆ ಹೋಗಿ ಅದ್ಭುತವಾಗಿ ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪತ್ ಅವರು ಹೇಳಿದಾಗೆ ಮತ್ತೊಮ್ಮೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ಅವರಿಗೆ ಒಂದು ಅದ್ಭುತವಾದ ಸಪೋರ್ಟ್ ಕೊಟ್ಟು, ಒಂದು ಒಳ್ಳೆ ನೀವು ಸಪೋರ್ಟ್ ಕೊಟ್ಟು ಬೆಳೆಸಬೇಕು. ನಮ್ಮ ಪ್ರೀತಿಯ ಕನ್ನಡ ಸಿನಿಮಾ ರಂಗ ಗೆಲ್ಲೋದಕ್ಕೆ ಮತ್ತೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಕ್ಯಾಲ್ಕುಲೇಟಿವ್ ಆಗಿ ನಮ್ಗೆ ಇಷ್ಟು ದುಡ್ಡು ಬರುತ್ತೆ, ನಾವು ಆ್ಯಕ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾರೆ. ಅದನ್ನು ಈ ಸಿನಿಮಾದಲ್ಲಿ ಹೃದಯದಿಂದ ನಟಿಸ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಕತೆ.
ಇದಕ್ಕೆಲ್ಲ ಕಾರಣ ಇದಕ್ಕೆ ಬಲನೇ ನಮ್ಮ ಯೋಗೇಶ್ವರ್ ಅವರು. ಮುಂಚೆಯಿಂದ ಹೇಳಿದ್ದೀನಿ, ಅವ್ರಿಗೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಇದೆ. ಕರ್ನಾಟಕದ ಈಗ ಏನಾಗಿದೆ ಈ ಕನ್ನಡ ಚಿತ್ರರಂಗದ ಪರಿಸ್ಥಿತಿ, ಈ ಚಿತ್ರದಿಂದ ಖಂಡಿತವಾಗೂ ಅದ್ಭುತವಾಗಿ ಮುಂಚೆ ಏನು ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವ್ರ ಕಾಲದಲ್ಲಿ ಸುವರ್ಣ ಇದರಿತ್ತು, ಆ ಥರ ಈ ಚಿತ್ರ ಬರುತ್ತೆ. ಇನ್ನು ಧ್ಯಾನ್ ಬಗ್ಗೆ ಹೇಳೋದಾದರೆ ಬೇರೆ ಬೇರೆ ಸಾಹುಕಾರ ಮಕ್ಕಳಾಗಲಿ MLA ಇವ್ರುಗಳೆಲ್ಲ ಏನೋ ನಮ್ಮಪ್ಪ ಇಟ್ಟಿದ್ದಾರೆ ಮಾಡೋಣ, ಹೆಸರು ಮಾಡೋಣ ಅಂತ ಬರ್ತಾರೆ. ಆದರೆ ನಾನು ಧ್ಯಾನ್ ಗಮನಿಸಿದ ಆ ಥರ ಅಲ್ಲ. ನಿಮ್ಮೆಲ್ಲರ ಆರೈಕೆಯಿಂದ ಈ ಇಯರ್ ಟು ಸ್ಟೇ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ 100% ಧ್ಯಾನ್ ಎಫರ್ಟ್ ನಾನು ನೋಡ್ತಾನೆ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ, ನೀವೆಲ್ಲನೂ ಸಹಕಾರ ಕೊಡಿ, ಈ ಚಿತ್ರ ಅಮೋಘವಾಗಿ ಬರುತ್ತೆ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕ್ಯಾಮ್ರಾ ತಗೊಂಡು ಬರ್ತೀರಾ ಮುಂದೆ.